ಇವತ್ತು ನಾನು ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಅಲ್ಲಿ ಇದ್ದೀನಿ. ಒಂದು ವಿಷಯ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಬಂದರೆ ಈಗ ನೋಡಿ 24 ಒಲಿಂಪಿಕ್ಸ್ ಆಯ್ತಾ, ಬೋರ್ಡ್ ಹಾಕಿದ್ದಾರೆ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋದು ಎಷ್ಟು ಖುಷಿ ಆಗುತ್ತಲ್ಲ, ಒಲಿಂಪಿಕ್ಸ್ ಅಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ರಿಯಾಲಿಟಿ ಏನು ಅಂದ್ರೆ, ಒಲಿಂಪಿಕ್ಸ್ ಅಲ್ಲಿ ವಿನ್ ಆದ್ಮೇಲೆ ಸಿಗೋ ಮರ್ಯಾದೆ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಏನು ಕೋಟಿ ಕೋಟಿ ಅನೌನ್ಸ್ ಮಾಡೋದೇನು, ಜಾಬ್ ಕೊಡೋದೇನು, ಸಿಗೋ ಮರ್ಯಾದೆ ಫೆಸಿಲಿಟಿ ನೆಕ್ಸ್ಟ್ ಲೆವೆಲ್. ಸುಮ್ಮನೆ ಬಂದ್ರೆ ಎಲ್ಲ ಫ್ರೀ. ಆಮೇಲೆ ಅವರಿಗೋಸ್ಕರನೇ ಹೊಸ ಸ್ಟೇಡಿಯಂ ಕಟ್ಟೋದೇನು, ಅವ್ರಿಗೊಂದು ಪೆವಿಲಿಯನ್ ಹೆಸರಿಡೋದೇನು, ಅಥವಾ ಅವರಿಗೆ ಹೊಸ ರೋಡ್ಗಳು ಮಾಡೋದೇನಂದ್ರೆ ಅವ್ರ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಬಟ್ ಒಂದು ಅಥ್ಲೀಟ್ ಒಂದು ಒಲಿಂಪಿಕ್ ವಿನ್ ಆಗಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು. ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ ಫಂಡ್ ಇಲ್ಲ ಅಂತ ಅಲ್ಲ, ದುಡ್ಡು ಇಲ್ಲ ಅಂತ ಅಲ್ಲ, ದುಡ್ಡಿದೆ ಆಯ್ತಾ. ಥಿಂಗ್ ಈಸ್ ದಟ್ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇಲ್ಲ ಆ ರೆಸ್ಪೆಕ್ಟಿವ್ ಅಥಾರಿಟೀಸ್. ಯಾರೋ ಒಬ್ರು ಸ್ಪೋರ್ಟ್ಸ್ ಮಿನಿಸ್ಟರ್ ಇರ್ತಾರೆ, ಅವನಿಗೆ ಸ್ಪೋರ್ಟ್ಸ್ ಬಗ್ಗೆ ನಾಲ್ಕಣೆ ಗೊತ್ತೇ ಇರಲ್ಲ, ಅವ್ನು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರ್ತಾನೆ. ಸೊ ಇದೇ ನಮ್ಮ ರಾಜ್ಯದ ಏನಂತಾರಲ್ಲ ಪ್ರಾಬ್ಲಮ್. ಒಂದು ಒಲಿಂಪಿಕ್ಗೆ ಕ್ವಾಲಿಫೈ ಆಗಬೇಕು ಅಂದ್ರೆ ಅಥ್ಲೀಟು ಎಷ್ಟು ಕಷ್ಟಪಡಬೇಕು ಅಂತ ಅಥ್ಲೀಟಿಗೆ ಗೊತ್ತು ಆಯ್ತಾ. ಅವ್ರ ನ್ಯೂಟ್ರಿಷನ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ರಿಕವರಿ ಇರ್ಬೋದು, ಸೊ ಅವ್ರಿಗೆ ಸಿಗ್ಬೇಕಾಗಿರೋ ಗ್ಯಾಡ್ಜೆಟ್ಸ್ ಅಥವಾ ಗಿಯರ್ಸ್ ಇದೆಯಲ್ಲ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಯಾರು ಕೇರ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ದುಡ್ಡಿದೆ ಆಯ್ತಾ, ದುಡ್ಡಿಗೇನು ಬರ ಇಲ್ಲ. ಎಕ್ಸಾಂಪಲ್, ಈಗ ಯಾರೋ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾರೆ, ಅವ್ರು ಸ್ಪೋರ್ಟ್ಸೇ ಆಡಿರಲ್ಲ, ಅವ್ರನ್ನೆಲ್ಲ ತೊಗೊಂಡೋಗಿ ಸ್ಪೋರ್ಟ್ಸ್ ಮಿನಿಸ್ಟರ್ ಮಾಡಿದ್ರೆ ಅವ್ನು ಇನ್ನೊಬ್ಬ ಸ್ಪೋರ್ಟ್ಸ್ ಮಂದ್ ಕಷ್ಟ ಗೊತ್ತೇ ಆಗಲ್ಲ. ಇರೋ ದುಡ್ಡನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿದ್ರೆ ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರು ಸ್ಕಿಲ್ಡ್ ಇದ್ದಾರೆ, ಅವ್ರ ಮೇಲೆ ಬರ್ತಾರೆ. ಅವ್ರು ನ್ಯಾಷನಲ್ ಇಂಟರ್ನ್ಯಾಷನಲ್ ಶೇನ್ ಆಗ್ತಾರೆ, ಒಲಿಂಪಿಕ್ಸ್ ಅಲ್ಲಿ ಜಾಸ್ತಿ ಮೆಡಲ್ಸು ಬರುತ್ತೆ.